ಕೆ ಶಿವಕುಮಾರ್ ಅವರು ಈ ನಾಗಮಂಗಲ ಈ ಭಾಗದಲ್ಲಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡಿದ್ದಾರೆ. ಖಂಡಿತ ಸ್ವಾಗತಾರ್ಹ ವಿಚಾರ. ಯಾಕಂತಂದ್ರೆ ಬೆಂಗಳೂರಿನ ಈಗಿರುವಂತ ಏರ್ಪೋರ್ಟ್ ಗೆ ನಿಯರ್ಲಿ 60% ಲೋಡ್ ಬರ್ತಿರೋದು ಬೆಂಗಳೂರು ಸೌತ್ ಇಂದ. ಹಾಸನ, ಮಂಡ್ಯ, ಮೈಸೂರು ಈ ಭಾಗ ಎಲ್ಲ ಕಡೆಗೂ ಕೂಡ ಅಲ್ಲೊಂದು ಏರ್ಪೋರ್ಟ್ ಆಯ್ತು ಅಂದ್ರೆ ಈ ಕಡೆಯವ್ರಿಗೆಲ್ಲರಿಗೂ ಇನ್ಕ್ಲೂಡಿಂಗ್ ತುಮಕೂರವರೆಗೂ ಕೂಡ ಅನುಕೂಲ ಆಗುತ್ತೆ. ಏರ್ಪೋರ್ಟ್ ಮಾಡಾದ್ಮೇಲೆ ಸಹಜವಾಗಿ ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳು ಬರುತ್ತೆ. ನೀವೊಂದು ಇಂಡಸ್ಟ್ರಿ ಮಾಡ್ಬೇಕಾ, ರಾಮನಗರ ಇನ್ನೊಂದು ಭಾಗದಲ್ಲಿ ಎಲ್ಲಿ ಸರ್ಕಾರಿ ಭೂಮಿ ಇದೆ, ಎಲ್ಲಿ ಬಂಜರು ಭೂಮಿ ಇದೆ, ಅದನ್ನ ನೋಡ್ಬಿಟ್ಟು ಇಂಡಸ್ಟ್ರಿ ತರಕ್ ಹೋಗಿ ಟೌನ್ಶಿಪ್ ನೀವು ಬಡಾವಣೆ ನಿರ್ಮಾಣದ ರಿಯಲ್ ಎಸ್ಟೇಟ್ ಮಾಡೋ ಕೆಲಸನ ನೀವು ಮಾಡಬೇಕು ಅಂತ ಅಗತ್ಯ ಇಲ್ಲ. ರೈತರು ಅವರು ಸ್ವಇಚ್ಛೆಯಿಂದ ಕೊಟ್ರೆ ಓಕೆ, ಅವರನ್ನ ನೀವು ಕಿತ್ಕೊಳಕ್ ಹೋಗುವಂತದ್ದು ಇದೆಯಲ್ಲ, ನಿಮ್ಗೆ ಅಧಿಕಾರ ಕೊಟ್ಟು ಕೂರಿಸಿರೋರೆ ಅವ್ರ ಜಮೀನನ್ನು ಕಿತ್ಕೊಳ್ತೀರಿ ಅಂತಂದ್ರೆ ಇದು ಸರಿ ಕಾಣಿಸಲ್ಲ. ರೈತರ ಜೊತೆ ಕುಮಾರಣ್ಣ ಅವ್ರು ಏನ್ ಹೇಳಿದ್ದಾರೆ, ಬನ್ನಿ ಬಿಡದಿಗೆ ಬನ್ನಿ, ಬೈರಾಪುರಕ್ಕೋ ಎಲ್ಲ ಬನ್ನಿ, ಅಲ್ಲೇ ಕೂತ್ಕೊಳ್ಳೋಣ, ರೈತರ ಸಮ್ಮುಖದಲ್ಲಿ ತೀರ್ಮಾನ ಆಗ್ಲಿ ಅಂತ ಹೇಳ್ತಾರೆ. ಸರ್, ನೀವು ತುಂಬಾ ಚೆನ್ನಾಗಿ ರೈತರಿಗೆ ಕನ್ವಿನ್ಸ್ ಮಾಡೋಕ್ ಸಾಧ್ಯವಾಯ್ತು ಅಂದ್ರೆ ರೈತರು ನಿಮ್ ಪರ ಇರ್ತಾರೆ. ರೈತರ ಎದುರುಗಡೆ ನಾವು ಚರ್ಚೆ ಮಾಡೋದಕ್ಕೆ ಏನ್ ಸಮಸ್ಯೆ ಸರ್? ಏನ್ ವಿಧಾನಸೌಧದಲ್ಲೇ ಚರ್ಚೆ ಮಾಡ್ಬೇಕಾದ ಅಗತ್ಯ ಏನಿದೆ? ಅದೇ ರೈತ ಅಲ್ವಾ ನಿಮ್ಮನ್ನ ಇಷ್ಟು ವರ್ಷ ಸತತವಾಗಿ 1989ರಿಂದ ಗೆಲ್ಲಿಸ್ತಾ ಬಂದಿರೋನು. ಆ ರೈತನ ನಿನ್ ಭೂಮಿ ಕೊಡ್ತೀಯಾ ಇಲ್ಲಪ್ಪ ಅಂತ ಅವನ ಸಮ್ಮುಖದಲ್ಲೇ ಹೋಗಿ ಕೇಳೋದಕ್ಕೆ ನಮಗೆ ಏನು ಸಮಸ್ಯೆ ಏನಿದೆ? ಈಗೆಲ್ಲ ಈಗೋ ಪ್ರಶ್ನೆ ಹಾಕಿದೆ. ಕುಮಾರಣ್ಣವರು ಕರೆದಿದಾರಲ್ಲ, ನೀವು ಅವ್ರಿಬ್ರು ಕುತ್ಕೊಂಡ ರೈತರನ್ನ ಕೇಳಿ. ರೈತರಿಗೆ ಇಚ್ಛೆ ಇದೆ ಅಂತ ಹೇಳಿದ್ರೆ ಕೊಡ್ತಾರೆ, ಇಚ್ಛೆ ಇಲ್ಲ ಅಂತಂದ್ರೆ ಅದನ್ನ ಕೈ ಬಿಡಿ. ಏರ್ಪೋರ್ಟ್ ಅನ್ನು ನೀವು ನಿರ್ಮಾಣ ಮಾಡಿ. ಸಹಜವಾಗಿ ಈ ಭಾಗ ಬೆಳೆಯುತ್ತೆ, ನೀವೇನು ಮಾಡ್ಬೇಕು ಅಂತಿಲ್ಲ. ಅದ್ರ ಪಾಡಿಗೆ ರಿಯಲ್ ಎಸ್ಟೇಟ್ ಬೆಳಿಬೇಕಾ, ರಿಯಲ್ ಎಸ್ಟೇಟ್ ಬೆಳೆಯುತ್ತೆ. ನೀವು ಇಂಡಸ್ಟ್ರಿ ಬೆಳೆಸೋದಕ್ಕೆ ಅಷ್ಟೇ ನೀವು ಯೋಚನೆ ಮಾಡಬೇಕು. ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ತರ ಯಾವ್ದಾದ್ರು ಒಂದು ಈ ಕಡೆ ಇಂಡಸ್ಟ್ರಿಯಲ್ ಏರಿಯಾನ ನೀವು ಬೇಕಾದ್ರೆ ಘೋಷಣೆ ಮಾಡಿ, ಅಲ್ಲಿ ಅನುಕೂಲ ಆಗೋಂಗ್ ಮಾಡಿ, ರೈತರಿಗೆ ಅದರಲ್ಲಿ ಪಾಲುದಾರಿಕೆಯನ್ನು ಕೊಡಿ. ಅದು ಬಿಟ್ಟು ನಾನು ಮಾಡೇ ತೀರ್ತೀನಿ ಅಂತ ಹೇಳಕ್ಕೆ ಇದೇನು ಸರ್ವಾಧಿಕಾರ ಅಲ್ಲ ಸರ್. ಅದು ಇಂದಿರಾ ಗಾಂಧಿ ಸತ್ತೋಗಿ ಭಾಳ ವರ್ಷ ಆಯಿತು ಸರ್. ಇದು ನೀವು ಆ ಸರ್ವಾಧಿಕಾರಿ ಧೋರಣೆಯನ್ನು ತೋರ್ಬೇಡಿ. ನಾನು ಅಭಿವೃದ್ಧಿಯ ವಿರೋಧಿ ಅಲ್ಲ. ನಾನು ಯಾಕಂದ್ರೆ ಬೆಂಗಳೂರು ಮೈಸೂರು ಹೈವೇನ ಎಲ್ಲ ವಿರೋಧಗಳ ನಡುವೆನೂ ಮಾಡಿಸಿದವನು ನಾನು. ಹಾಗಾಗಿ ನಾನು ವಿರೋಧಿಸಕ್ಕೆ ಹೋಗಲ್ಲ. ಆದರೆ ರೈತರ ಇಚ್ಛೆಗೆ ವಿರುದ್ಧವಾಗಿ ಅವ್ರ ಜಮೀನನ್ನು ಕಿತ್ಕೊಳ್ಳೋಂಥದ್ದು ತಪ್ಪು.